ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿಯಲ್ಲಿ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿರುವ ವಿಚಾರ. ಲಿಂಗಾಯತರ ಸಂಖ್ಯೆ ಕಡಿಮೆ ಆಗೋಕೆ ಯಾರದ್ದು ತಪ್ಪಿಲ್ಲ. ಜಾತಿ ಗಣತಿಯಲ್ಲಿ ಸಂಖ್ಯೆ ಕಡಿಮೆ ಆಗಿದ್ದಕ್ಕೆ ನಾವೇ ಕಾರಣ. ವಿಜಯಪುರ ನಗರದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಹೀಗೆ ಮೀಸಲಾತಿಗಾಗಿ ಬೇರೆ ಬೇರೆ ರೀತಿ ಬರೆಸುತ್ತಿರ್ತಾರೆ. ಹಿಂದೂ ಸಾದರ, ಹಿಂದೂ ಗಾಣಿಗ, ಹಿಂದೂ ಬಣಜಿಗ ಅಂತ ಬರೆಸಿರ್ತಾರೆ. ಇವೆಲ್ಲ ಒಳಗೊಂಡ್ರೆ ಲಿಂಗಾಯತರ ಸಂಖ್ಯೆ 1 ಕೋಟಿ ದಾಟುತ್ತೆ. ಲಿಂಗಾಯತ ರೆಡ್ಡಿಗಳು ಹಿಂದೂ ರೆಡ್ಡಿ ಅಂತ ಬರೆಸ್ತಾರೆ. ಲಿಂಗಾಯತ ಅಂತ ಬರೆಸಿದ್ರೆ ನಮಗೆ ಮೀಸಲಾತಿ ಸಿಗಲ್ಲ. ಹಿಂದೂ ಗಾಣಿಗ, ಸಾದರ, ಬಣಜಿಗ ಎಂದಿದ್ರೆ ಮೀಸಲಾತಿ ಸಿಗತ್ತೆ. ಲಿಂಗಾಯತ ಸಾದರ, ಬಣಜಿಗ, ಗಾಣಿಗ ಎಂದಿದ್ರೆ ಮೀಸಲಾತಿ ಸಿಗಲ್ಲ. ವಿಜಯಪುರ ನಗರದಲ್ಲಿ ಸಚಿವ ಎಂಬಿ ಪಾಟೀಲ್ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಅಲ್ಲೇ ಇಟ್ಕೊಂಡು ಅಲ್ಲೇ ಟೂಯದಾಗೆಲ್ಲ ಸಮುದಾಯಗಳು ಉಟ್ಕೊಂಡು ಅವ್ರನ್ನ ಲಿಂಗಾಯತರ ಪರಿಗಣಿಸಿ ಲಿಂಗಾಯತ ಅದರಲ್ಲಿ ಇದು ಮಾಡಿ ನಮಗೆ ಬಂದಿರುವಂಥದ್ದು ಈಗ ಎಷ್ಟು ನಮ್ಮ ಜನಸಂಖ್ಯೆ ಅಂತೇಳಿ ಜನಸಂಖ್ಯೆ ಅಂದರೆ ಅವಾಗ ಅವೆಲ್ಲನೂ ಕೌಂಟ್ ಆಗಿರೋ ಸುಮ್ಮನೆ 35-40 ಲಕ್ಷ ಜಾಸ್ತಿ ಆಗ್ತದೆ. 25 ಆಗ್ಬೋದು, 35 ಆಗ್ಬೋದು, 40 ಆಗ್ಬೋದು. ಹೀಗಾಗಿ 1 ಕೋಟಿಗಿಂತ ಜಾಸ್ತಿ ಲಿಂಗಾಯತ ಹೋಗ್ತದೆ. ಇದನ್ನು ಕಡಿಮೆ ತೋರ್ಸೋಕ್ಕೆ ಕಾರಣ ನಾವು ಇದ್ದೀವಿ. ನಾವು ಕಾರಣ ಇದ್ದೀವಿ. ನಾವು 2A ಮೀಸಲಾತಿ ಲಿಂಗಾಯತದ ವರ್ಷ ನಮಗೆ ಮೀಸಲಾತಿ ಸಿಗಲ್ಲ. ಹಿಂದೂ ಗಾಣಿಗರ ವರ್ಷ ಮೀಸಲಾತಿ ಸಿಗ್ತದೆ. ಹಿಂದೂ ಸಾದ್ರು ಒಂದು ವರ್ಷ ಸಿಗ್ತದೆ. ಹಿಂದೂ ಲಿಂಗಾಯತ ಸಾದ್ರು ಒಂದು ವರ್ಷ ಸಿಗಲ್ಲ. ಏನ್ರಿ ಹಿಂದೂ ಬಣಜಿಗರ ಬರೆದ್ರೆ ಸಿಗಲ್ಲ, ನಮಗೆ ಮೀಸಲಾತಿ ಸಿಗ್ತದೆ. ಹಿಂದೂ ಲಿಂಗಾಯತ ಬಣಜಿಗರ ಬರೆದು ಸಿಕ್ಕದ ಲಿಂಗಾಯತ ಪದ ಉಪಯೋಗಿಸಿದ್ರೆ ಅದು ಆ ಮೀಸಲಾತಿ 2A ಸಿಕ್ಕಲ್ಲ. ಲಿಂಗಾಯತ ರೆಡ್ಡಿ ಅಂತ ಬರೆಸಿದ್ರೆ ಅವ್ರಿಗೆ 3A ಮೀಸಲಾತಿ ಸಿಕ್ಕಲ್ಲ. ಇಲ್ಲೇ ಇದ್ದಾರೆ ನೋಡಿ ವಕೀಲರಲ್ಲಿ, ಅವ್ರು ಲಿಂಗಾಯತ ರೆಡ್ಡಿಗಳು, ಅವ್ರ ಪರಿಸ್ಥಿತಿ ಹಿಂಗಿದೆ. ಸೊ ಹೀಗಾಗಿ ಇದೆಲ್ಲನೂ ಕೂಡ ಐದರ್ ನಾವು ಅವ್ರನ್ನ 3Bದಾಗ ತರಬೇಕು. 3Bದಾಗ ಬರಲಿಕ್ಕೆ ಆ ಸಮುದಾಯಗಳು ಬಹುತೇಕ ನನ್ನ ಪ್ರಕಾರ ಒಪ್ಪೋದಿಲ್ಲ. ನನ್ನ ಪ್ರಕಾರ ಅವ್ರು ಅಲ್ಲಿನೇ ಅವ್ರನ್ನ ಕೌಂಟ್ ಮಾಡುವಂಥದ್ದು ಆಗಬೇಕು. ಕೌಂಟ್ ಮಾಡಿದರೆ ನಮಗೆ ಅಷ್ಟೇ ನಮ್ಮ ಜನಸಂಖ್ಯೆ ಏನಾದಾಗ ನಮ್ಮ ಪೊಲಿಟಿಕಲ್ ಸ್ಟ್ರೆಂತಿಗೂ ಬೇಕಾಗ್ತದೆ. ಎಲ್ಲೇನು ಮುಚ್ಚಿ ಮರೆಯಲ್ಲ, ಎಲ್ಲರೂ ಮಾಡ್ತಾರೆ. ಬೇರೆಯವ್ರಿಗೆ ಇದಕ್ಕೆ ನಾವು ಗೌರವಿಸೋಣ, ಇದಕ್ಕೆ ನಮ್ಮದೇನೋ ಅಪೇಕ್ಷೆ ಇಲ್ಲ. ನಮ್ಮದು ಇವತ್ತು ದಿವಸ ಜನಸಂಖ್ಯೆ ಏನಿದೆಲ್ಲ ಇದು ಮೋರ್ ದೆನ್ 1 crore ದಾಟ್ತದೆ. 1 crore 10 ಲಕ್ಷ ಆಗ್ಬೋದು, 20 ಲಕ್ಷ ಆಗ್ಬೋದು, ಜಾಸ್ತಿನೇ ಆಗ್ಬೋದು. ನಾನು ಹೇಳಿದ್ರೆ ಯಾಕೆ ಅನ್ನೋದು ನಿಮ್ಗೆ ಹೇಳಿದ್ದೀನಿ. ಈಗ ಇದನ್ನೆಲ್ಲರೂ ಚರ್ಚೆ ಮಾಡ್ತೀವಿ. ಇದಕ್ಕೇನಾದ್ರು ಪರ್ಯಾಯ ಮಾರ್ಗ ಇದೆಯಾ? ಒಟ್ಟರು ಒಂದೇ ಹೆಡ್ನಾಗ ತರಬೇಕು ಅನ್ನೋದು ಅದಕ್ಕೆ ಕಷ್ಟ ಇದೆ. ಯಾಕಂದ್ರೆ ಆ ಸಮುದಾಯಗಳು ಒಪ್ಪಲಿಕ್ಕಿಲ್ಲ. 2Aದಾಗಿದ್ದ ಸಮುದಾಯಗಳು ಅವ್ರು ಒಪ್ಪಲಿಕ್ಕಿಲ್ಲ. ಸೊ ಇದೆಲ್ಲ ಸಮಸ್ಯೆಗಳು. ಇದನ್ನು ಹೆಂಗೆ ಬಗೆಹರಿಸಬೇಕು, ಏನಾದರೂ ಉಪಾಯಗಳದಾವ ಅಂಥೇಳಿ. ಆದರೆ ಇಷ್ಟೇ ಯಾವುದೇ ಸಂಘರ್ಷಗಳಿಲ್ಲ. ಎಲ್ಲರೂ ಕೂಡಿಸಿ ನಮ್ಮ ಲಿಂಗಾಯತ ಇದು ಪ್ರಶ್ನೆ ಬಂದಾಗ ನಾವು ಕೂಡ್ಕೊಂಡು ಚರ್ಚೆ ಮಾಡಿ ಇದನ್ನು ಒಂದು ತರ್ತೀವಿ. ಒಟ್ಟಾರೆ ಇಷ್ಟು ಹೇಳಕ್ಕೆ ಬಯಸ್ತೇನೆ, ನಮ್ಮ ಜನಸಂಖ್ಯೆ 75 ಲಕ್ಷ ಅಲ್ಲ, ನಮ್ಮ ಜನಸಂಖ್ಯೆ 1 ಕೋಟಿಗಿಂತ ಜಾಸ್ತಿ ಇದೆ. ಯಾಕಿದೆ ಅನ್ನೋದು ನಿಮ್ಗೆ ಹೇಳಿದ್ದೀನಿ. ಇದನ್ನು ನಾನು ಸಂಪುಟ ಸಭೆಯಲ್ಲಿ ಮತ್ತು ನಾವು ಅಲ್ಲೇ ಇಟ್ಕೊಂಡು ಅಲ್ಲೇ ಟೂಯದಾಗೆಲ್ಲ ಸಮುದಾಯಗಳು ಉಟ್ಕೊಂಡು ಅವ್ರನ್ನ ಲಿಂಗಾಯತರ ಪರಿಗಣಿಸಿ ಲಿಂಗಾಯತ ಅದರಲ್ಲಿ ಇದು ಮಾಡಿ ನಮಗೆ ಬಂದಿರುವಂಥದ್ದು ಈಗ